ನವಿಲುಗರಿಗಳನ್ನ ಬಳಸಿ ತಯಾರಿಸಿದಂತಹ ರೀಲ್ಸ್ ಹೇ ನವಿಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ವಿವಾದಕ್ಕೆ ಕಾರಣವಾದ ಬೆನ್ನಲ್ಲೇ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ನಿವೇದಿತಾ ಗೌಡ ಮತ್ತು ಕಿಶನ್ ಸಾರ್ವಜನಿಕವಾಗಿ ತಪ್ಪೊಪ್ಪಿಕೊಂಡು ಕ್ಷಮೆಯನ್ನ ಯಾಚಿಸಿದ್ದಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪದಡಿ ಅರಣ್ಯ ಇಲಾಖೆ ನೋಟಿಸ್ ನೀಡಿದ ಬಳಿಕ ಇಬ್ರು ವಿವಾದಿತ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಿಂದ ಡಿಲೀಟ್ ಮಾಡಿ ಪ್ರತ್ಯೇಕ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ನಿವೇದಿತಾ ಗೌಡ ಹಾಗೂ ಕಿಶನ್ ಒಟ್ಟಾಗಿ ಹೇ ನವಿಲೆ ಹಾಡಿಗೆ ನವಿಲುಗರಿಗಳನ್ನ ಧರಿಸಿ ನೃತ್ಯ ಮಾಡುವ ಮೂಲಕ ಕೊಲಾಬ್ರೇಷನ್ ರೀಲ್ಸ್ ಅನ್ನ ಮಾಡಿದ್ರು. ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ವಿಶೇಷ ರಕ್ಷಣೆ ಹೊಂದಿದೆ. ಹೀಗಾಗಿ ನವಿಲುಗರಿಗಳನ್ನು ಸಂಗ್ರಹಿಸುವಂತದ್ದು, ಪ್ರದರ್ಶಿಸೋದು ಹಾಗೂ ವಾಣಿಜ್ಯ ಮತ್ತು ಪ್ರಚಾರದ ಉದ್ದೇಶಗಳಿಗಾಗಿ ಬಳಸೋದು ಕಾನೂನು ಬಾಹಿರ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗಿತ್ತು. ವಿವಾದದ ಕುರಿತು ವಿಡಿಯೋ ಸಂದೇಶ ಹಂಚಿಕೊಂಡಿರುವ ನಿವೇದಿತಾ ಗೌಡ, ವನ್ಯಜೀವಿಗಳ ವಸ್ತುಗಳನ್ನ ಅಥವಾ ಗರಿಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳುವಂತದ್ದು ಮತ್ತು ಅದರಿಂದ ವಿಡಿಯೋ ಮಾಡುವಂತದ್ದು ಕಾನೂನು ಬಾಹಿರ ಎಂಬ ಅರಿವು ನಮಗಿರಲಿಲ್ಲ. ಸಾರ್ವಜನಿಕರು ಯಾರು ಕೂಡ ಈ ರೀತಿಯ ವನ್ಯಜೀವಿ ವಸ್ತುಗಳನ್ನ ಬಳಸಿ ವಿಡಿಯೋ ಮಾಡಬೇಡಿ ಎಂದು ವಿನಂತಿಸಿದ್ದಾರೆ. ಅಷ್ಟೇ ಅಲ್ಲದೆ ಅರಣ್ಯ ಇಲಾಖೆ ನಡೆಸ್ತಾ ಇರುವ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸೆಲೆಬ್ರಿಟಿಗಳ ಈ ನಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಹಾಯ್ ಎವ್ರಿವನ್, ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ ಆ್ಯಂಡ್ ಅದು ವೈರಲ್ ಕೂಡ ಆಗಿತ್ತು. ಅದರಲ್ಲಿ ನಾವು ಪೀಕಾಕ್ ಫೆದರ್ಸ್ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ನ ಯೂಸ್ ಮಾಡೋದು ಒಂದು ಫ್ರೆಂಡ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4 to 5 ಟೀಮ್ಸ್. ಬಟ್ ಇವಾಗ ಗೊತ್ತಾಗಿದೆ ದಟ್ ಅದು ಮಾಡಿದ ತಪ್ಪು ಅಂತ. ಆ್ಯಂಡ್ ಆಲ್ಸೋ ಪೀಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್ and it is protected under the Schedule 1 of Wildlife Protection Act 1972 and is also safeguarded under the provisions of Karnataka Forest Act. And ಇದು ನಮ್ಮ ಡ್ಯೂಟಿ ವೈಲ್ಡ್ ನಾವು ಕನ್ಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಆಗಿರಲಿ ಅಥವಾ ಫೆದರ್ಸ್ನ ಆಗಲಿ ಮನೇಲಿ ಇಟ್ಕೊಳ್ಳೋದು ಮತ್ತು ಅದನ್ನು ಪೀಕಾಕ್ ಡ್ಯಾನ್ಸ್ ನಿನ್ನೆಯಿಂದ ಸಾಕಷ್ಟು ಡಿಸ್ಕಷನ್ ಎಲ್ಲ ಕಡೆ ಆಗ್ತಿದೆ. ನಾನು ಚಿಕ್ಕ ವಯಸ್ಸಿಂದ ಆಕ್ಚುಲಿ ಫ್ಯಾನ್ಸಿ ಡ್ರೆಸ್ಗಳನ್ನು ನೋಡಿದ್ದೀನಿ, ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ಕಡೆ ನೋಡಿದ್ದೀನಿ, ಅಥವಾ ದರ್ಗದಲ್ಲಿ ಆಶೀರ್ವಾದ ಯೂಸ್ ಮಾಡಕ್ ಆಗ್ತಾರೆ, ಅಥವಾ ಈ ಅಂಗಡಿಗಳಲ್ಲಿ ಧೂಪ ತಗೊಂಡ್ಬಂದಾಗ ಅವ್ರ ಕೈಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಸೊ ಐ ಹ್ಯಾವ್ ಬೇಸಿಕ್ಲಿ ಸೀನ್ ಇಟ್ ಆಲ್ ಅರೌಂಡ್ ಮೀ. ಸೊ ನಿಮ್ಮಂಗೆ ನಾನು ಈ ಕಾನ್ಸೆಪ್ಟ್ ನ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಲೆಟ್ಸ್ ರೆಂಟ್ ಇಟ್. ಬಿಕಾಸ್ ನೀವು ಇವಾಗ ನಿಮ್ ಮನೇಲಿ ಯಾರಾದ್ರು ಮಕ್ಳಿದ್ರೆ ಅಥವಾ ಎಲ್ಲೇ ಇದ್ರು ನೀವು ಆಕ್ಚುಲಿ ಅದನ್ನ ರೆಂಟ್ ಮಾಡ್ತೀರಾ. ಸೊ ನಾವು